Hi guys, welcome to our channel. Today's recipe ಟೊಮೆಟೊ ಹುಳಿ ಸಾಂಬಾರ್. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಟೊಮೆಟೊ ಹುಳಿ ಸಾಂಬಾರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಣ್ಬೇಕ್ರಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಿಕೊಳ್ಳೋ ವಿಧಾನನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 6 ಬೆಳ್ಳುಳ್ಳಿ ಸೊಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಕುಟ್ಕೊಂಡು ಇಟ್ಕೊಂಡಿನ್ರಿ. ನಂತರ ನಿಮ್ಮ ಬಳಿ ಸಣ್ಣ ಟೊಮೆಟೊ ಇದ್ದು ಅಂದ್ರೆ 2 ಟೊಮೆಟೊ ತೊಗೊಳ್ರಿ. 2 ಟೊಮೆಟೊನ ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ರಿ. ಸಣ್ಣಗೆ ಹಾಕ್ಕೊಳ್ರಿ. ಫುಲ್ ನೋಡ್ರಿ ಈ ರೀತಿ ಒಳಗೆ ಕಾಣಿಸ್ಬೇಕ್ರಿ. ಅಷ್ಟು ಸಣ್ಣ ಹಾಕ್ಕೊಳ್ಬೇಕ್ರಿ ಮಿಕ್ಸರ್ಗೆ. ನಂತರ ನಾನು ಈಗ ತಡ್ಕ ಕೊಡ್ತೀನಿ ರೀ. ತಡ್ಕನ ಯಾವ ರೀತಿ ಕೊಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೊಗೋಣಿನ ತೊಗೊಂಡಿನ್ರಿ. ಅದಕ್ಕೆ 5-6 ಟೇಬಲ್ ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ. ನಂತರ ಜೀರಿಗೆ, ಸಾಸಿವೆ, ಕಡಿಪತ್ತನ ಹಾಕ್ಕೊಂಡು ಚೆಂದತೆ ಫ್ರೈ ಮಾಡ್ಕೊಂಡಿನ್ರಿ. ಅದಾದ ನಂತರ ಬೆಳ್ಳುಳ್ಳಿನ ಹಾಕ್ಕೊಂಡಿನ್ರಿ. ಹಾಕ್ಕೊಂಡು ಚೆಂದತೆ ಕೆಂಪಾಗಿ ಫ್ರೈ ಮಾಡ್ಕೊಂಡಿನ್ರಿ. ನಂತರ ಮನೆಯಲ್ಲಿ ಕುಟ್ಟಿದ ಮಸಾಲೆ ಪುಡಿನ ಹಾಕ್ಕೊಂಡಿನ್ರಿ. ನಂತರ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿನ್ರಿ. ಆಮೇಲೆ ಅರಿಶಿಣ ಕೂಡ ಹಾಕ್ಕೊಂಡಿನ್ರಿ. ನಂತರ ಉಪ್ಪನ್ನು ಹಾಕ್ಕೊಂಡಿನ್ರಿ. ಎಲ್ಲನೂ ಅರ್ಧ ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಂಡಿನ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಅರ್ಧ ಸ್ಪೂನ್ದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ರಿ. ನೋಡಿರಿ ಎಣ್ಣೆಯಲ್ಲಿ ಚಂದತ್ನಾಗೆ ಫ್ರೈ ಮಾಡ್ಕೋಬೇಕ್ರಿ. ನಂತರ ನಾವು ರುಬ್ಬಿಟ್ಕೊಂಡಂಥ ಟೊಮೆಟೊನ ಇದರಲ್ಲಿನೇ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿ ಇಟ್ಟು ಟೊಮೆಟೊದು ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ ಈ ರೀತಿಲಿ ಮೇಲೆ ಎಣ್ಣೆ ಕಾಣುವಂಗೆ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಆದ ನಂತರ ಇದಕ್ಕೆ ನಮಗೆ ಎಷ್ಟು ತಿಳಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋದ್ರಿ. ನಾನು ಸುಮಾರು ಅರ್ಧ ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಂಡಿನ್ರಿ. ನಿಮಗೆ ನೋಡಿರಿ ತಿಳಿ ಹೆಚ್ಚಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ನೀರನ್ನು ಹಾಕ್ಕೊಂಡು ಚಂದತ್ನೇ ಕುದಿಸ್ಕೊಳ್ರಿ. ನಂತರ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ರಿ. ಬೆಲ್ಲ ಹಾಕ್ಕೊಂಡ್ರೆ ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿರುತ್ತೆ ರೀ. ಹಾಗಾಗಿ ಬೆಲ್ಲ ಕೂಡ ಹಾಕ್ಕೊಂಡು ಒಂದು 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿನೇ ಕುದಿಸ್ಕೋಬೇಕ್ರಿ. ಲಾಸ್ಟಿಗೆ ಕೊತ್ತಂಬರಿ ಕೂಡ ಹಾಕ್ಕೋಬೇಕ್ರಿ. ಧನ್ಯವಾದಗಳು ರೀ.